ನಮಸ್ಕಾರಗಳು. ನಾನು ಜ್ಯೋತಿ ಭಟ್ಸ್ ಪ್ರಪಂಚಕ್ಕೆ ಸ್ವಾಗತ. ಒಳ್ಳೆ ಮುಳ್ಳು ಸೌತೆ ಮಂಗಳೂರಿನ ಕಾರ್ ಶೀಟಿನಲ್ಲಿ ಸಿಕ್ಕಿತ್ತು ನೋಡಿ, ಬೆಳ್ಳಗೆ ಇದೆ. ಅದರ ಸಿಪ್ಪೆ ತೆಗೆದು ಈ ಥರ ತುರಿದು ಕೊಡ್ತಾ ಇದ್ದೇನೆ. ಈ ತುರಿಗಳನ್ನು ಉಪಯೋಗ ಮಾಡಿ ಒಂದು ಪರಿಮಳ ರುಚಿಯಾದ ಒಂದು ಬೆಳಗಿನ ಬ್ರೇಕ್ಫಾಸ್ಟ್ ಮಾಡೋಣ. ಹೀಗೆ ತುರಿದಂತಹ ಮುಳ್ಳು ಸೌತೆಯನ್ನು ಸ್ವಲ್ಪ ಅದರ ನೀರನ್ನು ಹಿಂಡಿ ಅದರ ತುರಿಯನ್ನು ಬೇರೆ ಮಾಡಿಕೊಳ್ಳಿ. ಮಂಗಳೂರಲ್ಲಿ ಜೋರಾಗಿ ಮಳೆ, ನಿಮಗೆ ಶಬ್ದ ಕೇಳಬಹುದು. ಈಗ ನಾವು ಅಕ್ಕಿಯನ್ನು ನೆನೆಸಿಟ್ಟಿದ್ದೇನೆ. 3 ಕಪ್ ಇದರಲ್ಲಿ ಇದೆ. ತುರಿ ಕೂಡ 3 ಕಪ್ ಆಗಿದೆ. ಆ ತುರಿಯಲ್ಲಿ ಹಿಂಡಿ ತೆಗೆದಂತಹ ನೀರನ್ನು ಈ ನೀರಿನಲ್ಲಿ ಬದಲಿಸಿದ ಅಕ್ಕಿಯನ್ನು ತೊಳೆದು ಮಿಕ್ಸಿಗೆ ಹಾಕಿಕೊಳ್ಳೋಣ. ಆಗ ಆ ನೀರನ್ನು ಹಾಕಿಕೊಳ್ಳೋಣ. ಇದನ್ನು ಈಗ ನೋಡಿ ತರಿಯಾಗಿ ಒಂದು ಹದವನ್ನು ನೋಡಿಕೊಳ್ಳಿ. ಹೆಚ್ಚು ನೀರು ಹಾಕಬೇಡಿ. ನೀರು ಹೆಚ್ಚು ಹಾಕಿದರೆ ಹಿಟ್ಟು ನೀರಾಗಬಹುದು. ಮುಳ್ಳು ಸೌತೆ ಅದು ನೀರು ಬಿಟ್ಟುಕೊಳ್ಳುತ್ತದೆ. ಹಾಗಾಗಿ ನೀರು ಹಾಕುವಾಗ ತುಂಬ ಜಾಗ್ರತೆ ಬೇಕು. ಇದು ಹದ ಸರಿಯಾಗಿದೆ. ಈ ಹದದಲ್ಲಿ ಅಕ್ಕಿ ಹಿಟ್ಟನ್ನು ರುಬ್ಬಿ ತೆಗೆದಿಟ್ಟುಕೊಳ್ಳಿ. ಈಗ ನಾನು ಈ ತುರಿಯನ್ನು 2 ಪಾಲು ಮಾಡಿದ್ದೇನೆ. 1 ಪಾಲು ಸಿಹಿ ತಿಂಡಿ, 1 ಪಾಲು ಖಾರ ತಿಂಡಿ. ಹಾಗೆ ಹಿಟ್ಟಿಗೆ ಈಗ ಸ್ವಲ್ಪ ಬೇಕಾದಷ್ಟು ಉಪ್ಪು ಹಾಕಿಕೊಳ್ಳಿ. ಈಗ ಹಿಟ್ಟನ್ನು ಕೂಡ 2 ಪಾಲು ಮಾಡಿಕೊಳ್ಳೋಣ. ಈಗ 1 ಪಾಲಿಗೆ 1 ದೊಡ್ಡ ಅಚ್ಚಿನಷ್ಟಾಗುವಷ್ಟು ಬೆಲ್ಲವನ್ನು ಚೆನ್ನಾಗಿ ಜಜ್ಜಿ ಪುಡಿ ಮಾಡಿ ಹಾಕಿಕೊಳ್ಳಿ. ಮತ್ತು ಅಕ್ಕಿ ಹಿಟ್ಟಿನ ಅರ್ಧವನ್ನು ಇದಕ್ಕೆ ಹಾಕಿ ಇದನ್ನೀಗ ಚೆನ್ನಾಗಿ ಹೊಂದಿಸಿಕೊಳ್ಳಿ. ಇನ್ನೂ ಹಿಟ್ಟು ನೀರಾಗಿದೆ ಅನಿಸಿದರೆ 1 ದೊಡ್ಡ ಚಮಚ ಅಕ್ಕಿ ಹಿಟ್ಟನ್ನು ಹಾಕಿಕೊಳ್ಳಿ. ಅದು ಇಲ್ಲದಿದ್ದರೆ ಅವಲಕ್ಕಿ ಕೂಡ ಹಾಕಿಕೊಳ್ಳಬಹುದು. ಈಗ ಒಂದು ಬಾಣಲೆ ಬಿಸಿಯಾಗಲಿಡಿ. ಈ ಬಾಣಲೆ ದಪ್ಪ ತಳದ್ದಾಗಿರಲಿ. ಅದಕ್ಕೆ 2 ರಿಂದ 3 ಚಮಚ ಎಣ್ಣೆ ಹಾಕಿಕೊಳ್ಳಿ. ಈಗ ಬೆಲ್ಲ ಹಾಕಿದ ಹಿಟ್ಟು ಏನಿದೆ ಅದನ್ನು ನೋಡಿ. ಇದು ಸರಿಯಾದ ಹದ. ಇದರಲ್ಲಿ ಮುಖ್ಯವಾದ ವಿಚಾರಗಳು ಇದೆ. ಈ ಸಿಹಿ ಹಾಕಿ ಮಾಡುವ ಬಾಣಲೆ ದೋಸೆಗೆ ಅಕ್ಕಿ ಸ್ವಲ್ಪ ಜಾಸ್ತಿ ಬೇಕು. ತುಂಬ ತುರಿ ಆದರೆ ಅದು ಒಡೆದು ಹೋಗಬಹುದು. ಈಗ ಬಾಣಲೆ ಒಳ್ಳೆ ಬಿಸಿಯಾಗಿದೆ, ಎಣ್ಣೆಯು ಬಿಸಿಯಾಗಿದೆ. ಅದಕ್ಕೆ 1.5 ಸಟ್ಟುಗದಷ್ಟು ಹಿಟ್ಟನ್ನು ಹಾಕಿ ಸ್ವಲ್ಪ ನಡುವಿನಲ್ಲಿ ತೆಳ್ಳಗೆ ಮಾಡಿಕೊಳ್ಳಿ. ಸ್ವಲ್ಪ ದಪ್ಪವೇ ಇರಲಿ ಇದು. ಈ ಬಾಣಲೆ ದೋಸೆ ನನಗೆ ನನ್ನ ಅಮ್ಮ ಮಾಡುತ್ತಿದ್ದ ಕೆಂಡ ತಡ್ಡಿಯನ್ನು ನೆನಪು ಮಾಡುತ್ತದೆ. ನನಗಿದು ಬಹಳ ಇಷ್ಟ. ನೋಡಿ, ಇದೀಗ ಒಂದು ಮುಚ್ಚಿ ಬೇಯಿಸಿ ಒಂದು ಸೈಡಿನಲ್ಲಿ ಬೆಂದಾಗ ಅದನ್ನು ಜಾಗ್ರತೆಯಲ್ಲಿ ತೆಗೆದು ಕವಚಿ ಹಾಕಿ. ಈಗ ಬಾಣಲೆ ದೋಸೆ ರೆಡಿ ಆಯಿತು. ಈಗ ಇನ್ನೊಂದು ರುಚಿಯ ಬಾಣಲೆ ದೋಸೆ ಮಾಡೋದು ನೋಡಿಕೊಳ್ಳೋಣ. 1 ಕಪ್ಪು ಮುಳ್ಳು ಸೌತೆ ತುರಿ, ಅರ್ಧ ಕಪ್ಪು ತೆಂಗಿನ ತುರಿ, ಸ್ವಲ್ಪ ಹಸಿಮೆಣಸಿನಕಾಯಿ, ಸ್ವಲ್ಪ ಬೇವು ಸೊಪ್ಪು ಇಷ್ಟು ಹಾಕಿ ಮಿಕ್ಸ್ ಮಾಡಿಕೊಂಡು ನೋಡಿಕೊಂಡು ಅಕ್ಕಿ ಹುಡಿಯನ್ನು ಹಾಕಿ ಬೇಕಿದ್ದರೆ. ಈ ಖಾರದ ತಿಂಡಿ ಮಾಡುವಾಗ ಸ್ವಲ್ಪ ಅಕ್ಕಿ ಕಡಿಮೆ ಇದ್ದರೂ ತೊಂದರೆ ಇಲ್ಲ. ಹಾಗಾಗಿ ನಾನು ದೊಡ್ಡ ಪಾಲು ಸಿಹಿ ತಿಂಡಿಗೆ, ಸಣ್ಣ ಪಾಲು ಖಾರದ ತಿಂಡಿಗೆ ಇಟ್ಟಿದ್ದೇನೆ. ನೋಡಿ, ಈ ಥರ ಹಿಟ್ಟನ್ನು ರೆಡಿ ಮಾಡಿಕೊಳ್ಳಿ. ಇದು ತುಂಬ ನೀರಾಗಬಾರದು. ತುಂಬ ಜಾಗ್ರತೆ ಬೇಕು. ಪಕ್ಕನೆ ಮುಳ್ಳು ಸೌತೆ ನೀರು ಬಿಟ್ಟುಕೊಳ್ಳುವ ಕಾರಣ ನೀರಿನ ಹೊಂದಿಕೆಯನ್ನು ನೋಡಿಕೊಳ್ಳಲು ಸ್ವಲ್ಪ ಜಾಗ್ರತೆ ಬೇಕಾಗುತ್ತದೆ. ಈಗ ಪುನಃ ಬಾಣಲೆ ಬಿಸಿ ಮಾಡಿ ಅದಕ್ಕೆ 1-2 ಚಮಚ ಎಣ್ಣೆ ಹಾಕಿ ಈಗ ಈ ಖಾರದ ಹಿಟ್ಟನ್ನು ಹಾಕಿಕೊಳ್ಳೋಣ. ನೀವೀಗ ನೋಡಬಹುದು ಇದರಲ್ಲಿ ತುರಿ, ತೆಂಗಿನ ತುರಿ ತುಂಬ ಇದೆ. ಅಕ್ಕಿ ಹಿಟ್ಟು ಸ್ವಲ್ಪ ಕಮ್ಮಿ ಇದೆ. ಮೇಲಿನಿಂದ ನಾವು ಅಕ್ಕಿ ಹಿಟ್ಟು ಹಾಕಿದ್ದೇವೆ 1 ಚಮಚ. ಅದೊಂದು ಬೈಂಡಿಂಗಿಗೆ ಬೇಕಾಗಿ ಮುಚ್ಚಿ ಬೇಯಿಸಿ. ಹಾಗೆ ಜಾಗರೂಕತೆಯಿಂದ ಅದನ್ನು ಮೆಲ್ಲಗೆ ತಿರುಗಿಸಿ ಹಾಕಿ ಅದು ಒಳ್ಳೆ ಬೇಯಲಿ. ಉರಿ ಮಧ್ಯಮದಿಂದ ಸಣ್ಣದಿರಲಿ. ಜೋರಾದ ಉರಿಯಲ್ಲಿ ಮಾಡಿದರೆ ಅದು ಕಪ್ಪಾಗಿ ಹೋಗಬಹುದು, ಕರಟಿ ಹೋಗಬಹುದು.
ಇದೇ ಹಿಟ್ಟಿನಿಂದ ನಾವು ಪಡ್ಡು ಕೂಡ ಮಾಡಬಹುದು. ಈ ಪಡ್ಡು ಸಾಯಂಕಾಲದ ತಿಂಡಿಗೆ ಬಹಳ ರುಚಿಕರ. ಈ ಪಡ್ಡಿನ ಕಾವಲಿಯಲ್ಲಿ ಒಂದೊಂದು ಗುಳಿಗೆ ಒಂದೊಂದು ಚಮಚ ಎಣ್ಣೆಯನ್ನು ಬಿಟ್ಟು ಈಗ ಸಟ್ಟುಗದಿಂದ, ಆ್ಯಕ್ಚುಲಿ ಇದು ನೋಡಿ, ನಾವು ಕೆಲಸ ಮಾಡುವಾಗ ಗೊತ್ತಾಗುವಂಥದ್ದು, ದೊಡ್ಡ ಸಟ್ಟುಗ ತೆಗೆದುಕೊಳ್ಳಬಾರದು. ಸಣ್ಣ ಸಟ್ಟುಗದಿಂದ ಅಥವಾ ಚಮಚದಿಂದ ಈ ಒಂದೊಂದೇ ಗುಳಿಗಳಿಗೆ ಈ ಥರ ಹಿಟ್ಟನ್ನು ತುಂಬಿಸಿ, ಇದು ಕಾವಲಿ ಬಿಸಿ ಆದ ಮೇಲೇ ಹಾಕಿ, ಇಲ್ಲದಿದ್ದರೆ ಸರಿಯಾಗಿ ಎದ್ದು ಬರುವುದಿಲ್ಲ. ಹೀಗೆ ಹಾಕಿ ಇದನ್ನು ಕೂಡ ಒಂದು ತಟ್ಟೆಯಿಂದ ಮುಚ್ಚಿ ಒಂದು 5 ನಿಮಿಷ, 2 ರಿಂದ 3 ನಿಮಿಷ ಸಮಯ ಕೊಟ್ಟು ಸಣ್ಣ ಉರಿಯಲ್ಲಿ ಸಣ್ಣದಿಂದ ಮಧ್ಯಮ ಉರಿಯಲ್ಲಿ ಚೆನ್ನಾಗಿ ಬೇಯಿಸಿದ ನಂತರ ಈ ಥರ ಪಡ್ಡು ಕಡ್ಡಿ ತೆಗೆದುಕೊಂಡು ಜಾಗರೂಕತೆಯಲ್ಲಿ ಅದನ್ನು ತಿರುಗಿಸಿ ಹಾಕಿ ಚೆನ್ನಾಗಿ 2 ಬದಿಯಿಂದಲೂ ಬೇಯಿಸಿ. ಈಗ ಖಾರದ ಮುಳ್ಳು ಸೌತೆ ಪಡ್ಡು ರೆಡಿಯಾಯಿತು. ಹಾಗೆಯೇ ಸಿಹಿಯಾದ ಹಿಟ್ಟಿನಿಂದಲೂ ತಯಾರಿಸಬಹುದು. ಪಡ್ಡು ತಯಾರಿಸುವಾಗ ಪಡ್ಡುವಿನ ಕಾವಲಿ, ಇದು ಇಂದಾಲಿಯಂ, ಹಾಗೆ ನಾನ್ ಸ್ಟಿಕ್ ಈಗ ಬರುತ್ತದೆ, ಅದನ್ನು ಉಪಯೋಗ ಮಾಡಿ, ಇಲ್ಲದಿದ್ದರೆ ಅದು ಎಬ್ಬಿಸಲು ಕಷ್ಟವಾಗಬಹುದು. ನೋಡಿ, ಈಗ ಬೆಳಗಿನ ಉಪಹಾರಕ್ಕೆ ಬೇಕಾದಷ್ಟು ಸಿಹಿ ಮತ್ತು ಖಾರದ ಮುಳ್ಳು ಸೌತೆಯ ಬಾಣಲೆ ದೋಸೆ ಮತ್ತು ಪಡ್ಡು ರೆಡಿಯಾಯಿತು. ಇದನ್ನು ನಿಮಗಾಗಿ ವಿಡಿಯೋ ಮಾಡಿ ತಂದಿದ್ದೇನೆ ನೋಡಿ. ಈ ಮುಳ್ಳು ಸೌತೆಯನ್ನು ಮಳೆಗಾಲದಲ್ಲಿ ಹಾಗೆ ತಿಂದರೆ ಶೀತವಾಗಬಹುದು. ಅದಕ್ಕಾಗಿ ಈ ಥರ ತಿಂಡಿಗಳಲ್ಲಿ ಅದನ್ನು ಉಪಯೋಗಿಸಿ ತಿನ್ನಿ, ಬಹಳ ರುಚಿ ಮತ್ತು ಪರಿಮಳವಾಗಿರುತ್ತದೆ. ಇದು ನಮ್ಮ ಮನೆಯಲ್ಲಿ ಎಲ್ಲರಿಗೂ ಇಷ್ಟ. ನನಗೆ ನನ್ನ ಬಾಲ್ಯದ ನೆನಪಾಯಿತು. ಹಾಗೆ ನಿಮಗೂ ಇಷ್ಟವಾಗುವುದೆಂದು ನಾನು ಅಂದುಕೊಂಡಿದ್ದೇನೆ. ನೋಡಿದ್ದಕ್ಕಾಗಿ ಧನ್ಯವಾದಗಳು. ಜ್ಯೋತಿ ಭಟ್ಸ್ ಪ್ರಪಂಚ. ಪ್ಲೀಸ್ ವಿಸಿಟ್, ಲೈಕ್ ಆ್ಯಂಡ್ ಶೇರ್. ಧನ್ಯವಾದಗಳು.